ಕಳೆದ 8 ಅಥವಾ 1 ವರ್ಷದ ಹಿಂದೆ ಇದೇ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ನಿಂತು ಒಂದು ವಿಡಿಯೋ ಮುಖಾಂತರ ಸುದ್ದಿಯನ್ನು ಮಾಡಿದೆ. ಈ ಒಂದು ನೆಲಮಂಗಲ ನಗರಸಭೆಯ ಆಯುಕ್ತರ ಗಮನವನ್ನು ಸೆಳೆಯುವಂಥದ್ದು, ಮೇಲಧಿಕಾರಿಗಳು ಏನಿದ್ದಾರೆ ಅವರ ಗಮನವನ್ನು ಸೆಳೆಯುವಂಥ ಪ್ರಯತ್ನವನ್ನು ನಮ್ಮ ಎದೆಗಾರಿಕೆ ಸುದ್ದಿವಾಹಿನಿ ಮಾಡಿತ್ತು. ಆ ಸಂದರ್ಭದಲ್ಲಿ ಒಂದು ಏನು ಕಸ ವಿಲೇವಾರಿ ಘಟಕದಲ್ಲಿ ತ್ಯಾಜ್ಯ ಕಸ ಇದೆ, ಒಣ ಕಸ ಹಾಗೂ ಹಸಿ ಕಸಗಳನ್ನು ವಿಂಗಡಣೆ ಮಾಡಿ ಅದನ್ನು ಮೆಲ್ಟ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಮಿಷಿನನ್ನು ತಂದಿದ್ದೀವಿ ಅನ್ನುವಂಥ ಉತ್ತರವನ್ನು ಮಾನ್ಯ ಆಯುಕ್ತರು, ನಗರಸಭೆಯ ಆಯುಕ್ತರಾದಂತಹ ಆ ಸಮಯದಲ್ಲಿದ್ದಂತಹ ಮನುಕುಮಾರ್ ಅವರು ಹೇಳಿದರು. ನಮ್ಮ ಸುದ್ದಿ ಬಿತ್ತಾರಾದ ಹಿನ್ನೆಲೆಯಲ್ಲಿ ಲೋಕಾಯುಕ್ತರ ಗಮನಕ್ಕೆ ಆ ಸುದ್ದಿ ಬಂದಿರುತ್ತೆ. ತದನಂತರ ಲೋಕಾಯುಕ್ತರು ಸ್ಥಳ ಪರಿಶೀಲನೆಗೆ ಅಂತ ಬಂದು ಈ ಸ್ಥಳದಲ್ಲಿ ಇದೆಲ್ಲ ನೋಡಿ ಆಯುಕ್ತರಿಗೆ ಒಂದು ನೋಟಿಸನ್ನು ಜಾರಿ ಮಾಡಿರ್ತಾರೆ. ಇದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅಂತ ಹೇಳಿ. ತಾವು ನೋಡ್ತಾ ಇದ್ದೀರಾ ಹಿಂದೆಗಡೆ ಎಷ್ಟು ಮಟ್ಟದಲ್ಲಿ ಕಸ ಶೇಖರಣೆ ಆಗಿದೆ. ನಗರ ಭಾಗದಲ್ಲಿ ಸಿಗುವಂತಹ ಅಷ್ಟೂ ಕಸವನ್ನು ತಂದು ಮೈಲನಹಳ್ಳಿ ಎನ್ನುವಂತಹ ಒಂದು ಗ್ರಾಮ, ಆ ಗ್ರಾಮದ ಪಕ್ಕದಲ್ಲಿ ಒಂದು ಜಾಗದಲ್ಲಿ ತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಿಕೊಂಡು ಇಲ್ಲಿ ಕಸವನ್ನು ತಂದು ಶೇಖರಣೆ ಮಾಡಿದ್ದಾರೆ. ಇದನ್ನು ಯಾವುದನ್ನು ಸಹ ವಿಂಗಡಿಸಿಲ್ಲ, ಎಲ್ಲ ಒಟ್ಟಿಗೆ ತಂದು ಹೋಲ್ಸೇಲ್ ಆಗಿ ಹಾಕಿರುವಂಥದ್ದು. ಇದರೊಳಗಡೆ ಏನಾಗ್ತಿದೆ ಅಂತ ಹೇಳಿದ್ರೆ, ತುಂತುರು ಮಳೆ ಸಂದರ್ಭ ಇದು. ಕಳೆದ ಬಾರಿ ನಾವು ಸುದ್ದಿ ಮಾಡಿದ ಸಂದರ್ಭವೂ ಸಹ ಅದೇ ಆಗಿತ್ತು. ಮಳೆಯ ಸಂದರ್ಭದಲ್ಲಿ ಈ ತ್ಯಾಜ್ಯ ಏನಿದೆ ನೆಂದಂಥ ಸಂದರ್ಭದಲ್ಲಿ ಇದರಿಂದ ಅಂದರೆ ನೆಂದಂತಹ ಕಸದಲ್ಲಿ ಉದ್ಭವ ಆಗುವಂತಹ ನೀರು ಭೂಮಿಯಲ್ಲಿ ಇಳಿದು ಆ ಭೂಮಿಯಲ್ಲಿ ಇಳಿದಂತಹ ನೀರು ಅಂತರ್ಜಲಕ್ಕೆ ಸೇರಿ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದು, ಸಾಕಷ್ಟು ಇದರಿಂದ ಆರೋಗ್ಯ ಸಮಸ್ಯೆಗಳು ಉದ್ಭವ ಆಗುವಂಥದ್ದು, ಇವೆಲ್ಲವೂ ಸಹ ನಾವು ಈಗಾಗಲೇ ಕಂಡಿದ್ದೀವಿ. ಕಳೆದ ಬಾರಿ ನಾನು ಸುದ್ದಿ ಮಾಡಿದಂಥ ಸಂದರ್ಭದಲ್ಲೂ ಸಹ ಅದನ್ನೇ ಹೇಳಿದೆ ನಾನು. ನೋಡಿ, ಇದು ಮಿಷಿನು ಲಾಸ್ಟ್ ಅಂದರೆ 8 ಅಥವಾ 9 ತಿಂಗಳ ಹಿಂದೆ ನಾವು ಈ ಜಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಮಿಷಿನ್ ಇರಲಿಲ್ಲ. ಇಲ್ಲಿ ಒಂದು ಗ್ರೀನ್ ಕಲರ್ ಮಿಷಿನ್ ಇದೆ, ಅದನ್ನು ತೋರಿಸ್ತೀನಿ ನಿಮಗೆ ನಾನು. ಆ ಗ್ರೀನ್ ಕಲರ್ ಮಿಷಿನ್ ತಾವೇನು ನೋಡ್ತಾ ಇದ್ದೀರಾ, ಗ್ರೀನ್ ಕಲರ್ ಮಿಷಿನು, ಈ ಮಿಷಿನ್ ಮಾತ್ರ ಇಲ್ಲಿದ್ದು. ಅದರ ಜೊತೆಯಲ್ಲಿ ಇವಾಗ ಸಾಕಷ್ಟು ಅಂದರೆ 1, 2, 3, 4 ಟೋಟಲ್ 4 ಮಿಷಿನ್ಗಳಿದೆ. 4 ಮಿಷಿನ್ಗಳಲ್ಲಿ ಈ ಹಿಂದೆ ಒಂದು ಮಿಷಿನ್ ಇತ್ತು, ಈಗ 3 ಮಿಷಿನ್ ಹೊಸದಾಗಿ ಸೇರ್ಪಡೆ ಆಗಿರೋಂಥದ್ದು. ಆದರೆ ಈ ಮಿಷಿನ್ಗಳಿಗೆ ಉಪಯೋಗ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ತಾವು ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ, ಈ ಮಿಷಿನ್ಗಳು ಯಾವುದೇ ರೀತಿಯ ಉಪಕರಣಕ್ಕೆ ಬಾರದೇ ಇರುವಂಥ ರೀತಿಯಲ್ಲಿ ಇರುವಂಥದ್ದು. ಯಾಕಂದರೆ ಒಂದು ಮಿಷಿನನ್ನು ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಗೊತ್ತಾಗುತ್ತೆ ನಮಗೆ, ಇದು ಬಳಸಿದ್ದಾರೆ ಅಥವಾ ಬಳಸಿಲ್ಲ ಅನ್ನೋದು. ಇಲ್ಲಿ ಯಾವುದೂ ಆ ಥರ ಲಕ್ಷಣಗಳು ಕಾಣ್ತಾ ಇಲ್ಲ. ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತೆ ಸಮಸ್ಯೆಯನ್ನು ಹೇಳ್ಕೊಂಡಾಗ ಈ ಒಂದು ಸಮಸ್ಯೆ ಇದುವರೆಗೂ ಬಗೆಹರಿದಿಲ್ವಾ ಅನ್ನುವಂತಹ ಕುತೂಹಲದಲ್ಲಿ ಇವತ್ತು ನಾವಿಲ್ಲಿ ಬಂದಿರುವಂಥದ್ದು. ಬಹುಶಃ ನಾವು ಈ ಹಿಂದೆ ಮಾಡಿದಂಥ ಸುದ್ದಿಯನ್ನು ಮನಗಂಡಂತಹ ನಗರಸಭೆಯ ಆಯುಕ್ತರು ಈ ಸಮಸ್ಯೆಗೆ ಅಂತ್ಯ ಆಡಿರ್ತಾರೆ. ಲೋಕಾಯುಕ್ತರು ನಗರಸಭೆ ಆಯುಕ್ತರಿಗೆ ನೋಟಿಸನ್ನು ಕೊಟ್ಟಿದ್ದು, ಅದಕ್ಕೆ ಉತ್ತರವನ್ನು ಕೊಟ್ಟು ಈ ಸಮಸ್ಯೆಗೆ ಅಂತ್ಯ ಆಡಿರ್ತಾರೆ ಅಂತ ಅಂದ್ಕೊಂಡು ಸುಮ್ಮನಾಗಿದ್ವಿ. ಆದರೆ ಕಳೆದ ಬಾರಿ ಮಳೆಗಾಲದಲ್ಲಿ ಆದಂಥ ಸಮಸ್ಯೆ ಮತ್ತೆ ಇವಾಗ ಉದ್ಭವ ಆಗಿರೋಂಥದ್ದು. ಈ ಒಂದು ಸಮಸ್ಯೆ ಮಳೆ ಸಂದರ್ಭದಲ್ಲಿ ಜಾಸ್ತಿ ಆಗುತ್ತೆ. ಮಳೆ ಬಂದಂಥ ಸಂದರ್ಭದಲ್ಲಿ ವಾಸನೆ ಜಾಸ್ತಿ ಆಗುವಂಥದ್ದು. ಇಲ್ಲಿ ಆಲ್ರೆಡಿ ನಾವು ನಮಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ, ಅಷ್ಟು ಕೆಟ್ಟು ವಾಸನೆ ಬರ್ತಾ ಇದೆ. ಈ ವಾಸನೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು, ಜನ ಹೇಗೆ ಬದುಕ್ತಾರೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಸ್ನೇಹಿತರೆ. ನೋಡಿ, ತಾವು ನೋಡ್ತಾ ಇದ್ದೀರಾ ತ್ಯಾಜ್ಯವನ್ನು ಯಾವ ರೀತಿ ಶೇಖರಣೆ ಮಾಡಿದ್ದಾರೆ. ಈ ತ್ಯಾಜ್ಯದಲ್ಲಿ ಮಳೆಯ ನೀರು ಸೇರಿಕೊಂಡ್ರೆ ಅದು ಅಂತರ್ಜಲಕ್ಕೆ ಇಳಿದ್ರೆ ಯಾವ ರೀತಿಯ ಕಾಯಿಲೆಗಳು ಇಲ್ಲಿ ಉದ್ಭವ ಆಗುತ್ತೆ ಅನ್ನೋದನ್ನ ಸ್ವಲ್ಪ ಸುಮ್ಮನೆ ಊಹೆ ಮಾಡಿ ನೋಡಿ. ಸೊ ಹಾಗೆ ನೋಡ್ತಾ ಹೋಗೋಣ. ಇಲ್ಲಿ ಮಿಷಿನ್ಗಳನ್ನು ತಾವು ನೋಡ್ತಾ ಇದ್ದೀರಾ, ಕವರ್ಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಕವರ್ಗಳನ್ನು ಇಲ್ಲಿ ಹಾಕಿದ್ದಾರೆ. ತಾವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿ ಕವರ್ಗಳು ಸಪ್ರೇಟ್ ಮಾಡಿದ್ದಾರೆ, ಅಲ್ಲೇನೋ ಬಾಳೆ ಎಲೆಗಳು ಅವೆಲ್ಲ ಸಪ್ರೇಟ್ ಮಾಡಿದ್ದಾರೆ. ಯಾವುದೂ ಸಹ ಇಲ್ಲಿ ಸರಿಯಾದ ರೀತಿಯಲ್ಲಿ ಕೆಲಸ ಆಗ್ತಿಲ್ಲ ಸ್ನೇಹಿತರೆ. ಈ ಕಸ ವಿಲೇವಾರಿ ಘಟಕದಲ್ಲಿ ಏನು ಮಳೆ ಬಂದಂಥ ಸಂದರ್ಭದಲ್ಲಿ ಜನರ ಜೀವನ ಕಂಗಾಲು ಆಗ್ತಾ ಇದೆ. ಆ ಜನರ ಜೀವನ ಯಾವ ರೀತಿ ಇರ್ಬೋದು ನೋಡಿ. ಇಲ್ಲಿ ಈ ನೀರು ನೋಡಿ, ತೋರಿಸಿ ಸ್ನೇಹಿತರೆ, ತೋರಿಸಿ ಈ ನೀರನ್ನು ನೋಡಿ. ನನಗೆ ನಿಜವಾಗ್ಲೂ ನಿಲ್ಲಕ್ಕೆ ಆಗ್ತಿಲ್ಲ, ತುಂಬ ವಾಸನೆ. ಆದರೂ ಸಹ ಉಸಿರುಗಟ್ಟಿದ ವಾತಾವರಣ ಆದರೂ ಸಹ ನಾವು ಪತ್ರಿಕೋದ್ಯಮಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಲೇಬೇಕು ಕೆಲಸ. ನೋಡಿ ಎಷ್ಟು ವಾಸನೆ ಅಂತ ಹೇಳಿದ್ರೆ ನನಗೆ ತಿಂದಿರೋದು ಇನ್ನೇನು ಆಚೆ ಬಂದ್ಬಿಡುತ್ತೆ ಅನ್ನೋ ರೇಂಜ್ಗಿದೆ. ತುಂಬ ಕಷ್ಟ ಆಗ್ತಿದೆ ನಿಲ್ಲಕ್ಕೆ, ಹಾಗಾಗಿ ದೂರ ಹೋಗ್ತಾ ಇದ್ದೀನಿ.
ಸ್ನೇಹಿತರೆ, ತುಂಬ ಕಷ್ಟ. ಏನು ಏನು ಮಾಡ್ತಾ ಇದ್ದಾರೆ, ಏನಾಗ್ತಿದೆ ಇಲ್ಲಿ ವ್ಯವಸ್ಥೆ, ಯಾಕೆ ಅಷ್ಟೊಂದು ತಾತ್ಸಾರ ಈ ವಿಚಾರದಲ್ಲಿ? ಸಾರ್ವಜನಿಕರ ಮೇಲೆ ಕಾಳಜಿ ಇಲ್ವಾ ಅಧಿಕಾರಿಗಳಿಗೆ? ಅಲ್ಲೆಲ್ಲೋ ಎ ಸಿ ರೂಮ್ನಲ್ಲಿ ಕೂತು ಬರುವಂತಹ ಫೈಲ್ಗಳಿಗೆ ಸಿಗ್ನೇಚರ್ ಹಾಕ್ಬಿಟ್ಟು ರಾಜಾರೋಷವಾಗಿ ಇಸ್ತ್ರಿ ಹೋಗದೇ ಇರೋ ರೀತಿಯಲ್ಲಿ ಎದ್ದೋಗ್ಬಿಟ್ರೆ ಅರ್ಥ ಇಲ್ಲ. ಸಾರ್ವಜನಿಕರಿಗೆ ಆಗ್ತಿರುವಂತಹ ಸಮಸ್ಯೆಗಳಿಗೆ ಸ್ಪಂದಿಸಬೇಕು, ಇರುವಂತಹ ಸಮಸ್ಯೆನ ಬಗೆಹರಿಸಬೇಕು. ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಎಷ್ಟು ವಾಸನೆ ಬರ್ತಾ ಇದೆ. ಮಳೆ ಬಂದಂಥ ಸಂದರ್ಭ ಈಗಲೇ ಈಗ ಮಾಡಿ 2 ದಿವಸದ ಮಳೆ ಇಲ್ಲ, ಆದರೂ ಸಹ ಈಗ ನಿಲ್ಲಕ್ಕಾಗ್ತಾ ಇಲ್ಲ. ಇನ್ನು ಮಳೆ ಬಂದಂಥ ಸಂದರ್ಭದಲ್ಲಿ ಕಾಲೇ ಇಡೋಕ್ಕಾಗಲ್ವೇನೋ. ಮೋಸ್ಟ್ಲಿ ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ಆ ದೃಶ್ಯಗಳು ಹಾಗೆ ಇದ್ವು. ಅವಾಗೂ ಸಹ ನಾನು ತುಂಬ ಕಷ್ಟಪಟ್ಟು ಈ ಒಂದು ಚಿತ್ರೀಕರಣವನ್ನು ಮಾಡಿ ಜನರ ಅಥವಾ ಅಧಿಕಾರಿಗಳ ಗಮನವನ್ನು ಸೆಳೆಯುವಂಥ ಪ್ರಯತ್ನ ಮಾಡಿದೆ. ಇವತ್ತು ಸಹ ಆ ದೃಶ್ಯಗಳು ಮರುಕಳಿಸ್ತಾ ಇದೆ. ಈ ತ್ಯಾಜ್ಯ ವಿಲೇವಾರಿಯ ಏನು ಘಟಕ ಇದೆ, ಇಲ್ಲಿ ಸಂಪೂರ್ಣವಾದಂತಹ ಸ್ವಚ್ಛತೆಯನ್ನು ಮಾಡಿ ಹಸಿಗಸ ಹಾಗೂ ಒಣಗಸಗಳನ್ನು ಬೇರ್ಪಡಿಸಿ ಅದರಿಂದ ಆಗ್ತಿರುವಂತಹ ಸಮಸ್ಯೆಗಳು ಏನು ಜನರಿಗೆ ಅಕ್ಕಪಕ್ಕ ಗ್ರಾಮಸ್ಥರಿಗೆ ಸಮಸ್ಯೆಗಳು ಆಗ್ತಾ ಇದೆ, ಆ ಗ್ರಾಮಸ್ಥರಿಗೆ ಒಂದು ಮುಕ್ತಿ ನೀಡುವಂಥ ಕೆಲಸ ಅಧಿಕಾರಿಗಳು ಮಾಡಬೇಕು. ಸಂಬಂಧಪಟ್ಟ ಮೇಲಧಿಕಾರಿಗಳು ಏನಾದರೂ ನಮ್ಮ ಸುದ್ದಿಯನ್ನು ತಾವು ನೋಡ್ತಾ ಇದ್ರೆ, ಲೋಕಾಯುಕ್ತರು ನೋಡ್ತಾ ಇದ್ರೆ, ದಯವಿಟ್ಟು ಇಂಥ ಅಧಿಕಾರಿಗಳ ಆ ಒಂದು ಏನಿದೆ ಆ ಸ್ಪಾಟ್ಗೆ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿ ಅಧಿಕಾರಿಗಳಿಗೆ ಬೆಂಡೆತ್ತುವಂತಹ ಕೆಲಸವನ್ನು ಮಾಡಬೇಕು. ಸಾರ್ವಜನಿಕರು ಇಲ್ಲಿ ಉಸಿರುಗಟ್ಟಿದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ಇದಕ್ಕೆ ಮುಕ್ತಿಯನ್ನು ನೀಡಬೇಕು ಅಂತ ಈ ಮತ್ತೊಮ್ಮೆ ನಮ್ಮ ವಾಹಿನಿಯ ಪರವಾಗಿ ಕೇಳ್ಕೊತಾ ಇದ್ದೀವಿ. ಎದೆಗಾರಿಕೆ ಸುದ್ದಿ ವಾಹಿನಿಗಾಗಿ ವಸೀಂ, ನೆಲಮಂಗಲ.